ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇಕುಂಬಳಗುಂಟೆ ಗ್ರಾಮದಲ್ಲಿ ಮೇ 18ರಂದು ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ವಿನೂತನ ಕಾರ್ಯಕ್ರಮವಾದ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ಸರ್ಕಾರ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಜರುಗಿದೆ. ಹಿರೇಕುಂಬಳಗುಂಟೆ ಗ್ರಾಮ ಸೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 10 ಗ್ರಾಮಗಳ 100 ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದುಪಯೋಗ ಪಡೆದುಕೊಂಡಿದ್ದಾರೆ. ಮಹಿಳೆಯರು, ವೃದ್ಧರು, ಹಿರಿಯ ನಾಗರಿಕರು, 100 ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಶಾಸಕರಿಗೆ ನೀಡಿದ್ದಾರೆ. ಕೆಲ ತುರ್ತು ಸಮಸ್ಯೆಗಳ ಅಹವಾಲುಗಳಿಗೆ ಶಾಸಕರು ಸ್ಥಳದಲ್ಲಿಯೇ ಪರಿಹಾರ ಕೊಡುವ ಪ್ರಯತ್ನ ಮಾಡಿದ್ದಾರೆ. 100 ಅರ್ಜಿಗಳಿಗೆ ಸ್ಥಳದಲ್ಲಿ ಇದ್ದ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ರು. ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ಅದೇ ರೀತಿ ಆಯ್ತಾ, ಮತ್ತೆ ಯಾರ್ಯಾರಿಗೆ ದುಡ್ಡು ಕಟ್ಟಕ್ಕಾಗಿಲ್ವೋ ಅದು ನಾವು ವೈಯಕ್ತಿಕವಾಗಿ ಕೂಡ ಹಣ ಕೂಡ ಕೊಟ್ಟಿದ್ದೀವಿ ಕಟ್ಟಲಿಕ್ಕೆ. ನಾವು ಯಾಕೆಂದ್ರೆ ಬಡವರಿಗೆ ಹಕ್ಕುಪತ್ರಗಳು ಸಿಗ್ಬೇಕನ್ನೋದು ನಮ್ಮ ಕನಸು. ಅದರ ಜೊತೆಗೆ ಈಗ ಈ ವಿಶೇಷವಾಗಿ ಈ ವರ್ಷ 2 ಗ್ರಾಮಗಳಿಗೆ, ನರಸಿಂಹಗಿರಿ ಮತ್ತು ಕಾಟ್ರಹಳ್ಳಿಗಳಿಗೆ ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳು ಕೊಡ್ತಕ್ಕಂಥ ಒಂದು ಹೈಟೆಕ್ ನಿವೇಶನಗಳು, ಒಂದು ಲೇಔಟ್ ಆಶ್ರಯ ಕಾಲನಿ ನಿರ್ಮಾಣ ಮಾಡ್ತಾ. ಅದೇ ರೀತಿ ಈ ವರ್ಷ ಸುಮಾರು ಹಳ್ಳಿಗಳಿಗೆ ತುಂಬಾ ಕಡೆ ವಸತಿ ರೈತರು ಈಗ ಏನು ಅರ್ಜಿ ಕೊಟ್ಟರು 90% ಮನೆಗಳದೇ ಇರ್ತದೆ. ಮನೆ ಇಲ್ಲಾಂದ್ರೆ ಕೆಲಸ, ನಮ್ಗೆ ಏನಾದ್ರು ಕೆಲಸ ಕೊಡಿ, ಇಲ್ಲಾಂದ್ರೆ ಮನೆ ಕೊಡಿ, ಇವೆರಡೇ 90%. ನೀರಿನ ಬಗೆಹರಿಸ್ಬೋದು, ಕರೆಂಟ್ ಬಗೆಹರಿಸ್ಬೋದು, ಆದ್ರೆ ಮನೆಗಳು ಕೊಡೋದೇ ಒಂದು ದೊಡ್ಡ ನಮ್ಗೆ ಸಾಹಸದ ಕೆಲಸ. ಅದು ಈ ವರ್ಷದಿಂದ ನಾವು ಮಾಡ್ತೀವಿ ಅದನ್ನ. ಸೊ ಎಸ್ಪೆಷಲಿ ಈಗ ಪೋತೆ ಆಂದೋಲನ ನಡೀತಾ ಇದೆ. ಎಲ್ಲರೂ ಬಂದು ಅರ್ಜಿ ಕೊಡ್ತಿದ್ದು ನೋಡಿ. ಈಗ ನಿನ್ನೆ ಒಂದು 15 ದಿವಸದಿಂದ ಒಂದು 15 ಅರ್ಜಿಗಳು ನನ್ನ ಹತ್ರ, ನಮ್ಮ ತಮ್ಮನ ಹೆಸರಿಗೆ, ನಮ್ಮ ಅಜ್ಜಿ ಹೆಸರಿಗೆ, ನಮ್ಮ ಅಣ್ಣನ ಹೆಸರಿಗೆ, ನನ್ನ ತಮ್ಮನ ಹೆಸರಿಗೆ ತಗೊಂಡಿದ್ವಿ. ಅದು ಬರಲ್ಲಂತೆ, ಚೇಂಜ್ ಮಾಡಿಕೊಡಿ ಹೆಸರು. ಇನ್ನೊಬ್ಬರನ್ನ ರೆಡಿ ಮಾಡ್ಕೊಂಡಿದ್ವಿ, ಅವ್ರ ಹೆಸರಿಗೆ ನಾವು ಗಂಗಾ ಕಲ್ಯಾಣ ಕೊಡಿ ಅಂತೇಳಿ. ಈ ಪರಿಸ್ಥಿತಿ ಬರಬಾರ್ದು. ನಿಮ್ಮ ಹೊಲದಲ್ಲಿ ನಿಮ್ಮ ಹೆಸರಲ್ಲೇ. ತಹಸೀಲ್ದಾರ್ ಆದ ವಿ.ಕೆ. ನೇತ್ರಾವತಿ ಅವರು ಪೋತಿ ಆಂದೋಲನ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದ್ದಾರೆ ಮತ್ತು ಸದುಪಯೋಗ ಪಡಿಸಿಕೊಳ್ಳುವಂತೆ ನೆರೆದವರಲ್ಲಿ ಅವರು ಮನವಿ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ. ನರಸಪ್ಪ ಸೇರಿ ಬಹುತೇಕ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಅಧಿಕಾರಿಗಳು, ಹಿರೇಕುಂಬಳಗುಂಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು. ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.